ಏನು ಸೀಕ್ರೆಟ್ ಏನಿಲ್ಲ, ಖುಷಿಯಾಗಿ ನಗ್ನಗ್ತಾ ಇರಬೇಕು. ಅದೇ ಸೀಕ್ರೆಟ್ ಅಷ್ಟೇ. ಸಿನಿಮಾ ಟೆನ್ಷನ್ ಏನಿದ್ರು ಸಹ ಖುಷಿಯಾಗಿ ಏನಿದ್ರು ಲೈಫಲ್ಲಿ ಏನು ಬೇಕಾದ್ರೂ ಆಗಲಿ ಖುಷಿಯಾಗಿ ನಗ್ನಗ್ತಾ ಪಾಸಿಟಿವ್ ಥಿಂಕಿಂಗಲ್ಲಿ ಇದ್ದರೆ ಒಂದು ಕಳೆ ಆಗೇ ಇರುತ್ತೆ. ಮತ್ತೆ ರುದ್ರ ಕಾಲ ಅಂತ ಸಿನಿಮಾ ಮೂಲಕ ಬರ್ತಾ ಇದ್ದಾರೆ. ವಾಟ್ ಈಸ್ ರುದ್ರ ಕಾಲ ಸರ್? ಆದರೆ ನೀವು ಟೈಟ್ಲು ಪೋಸ್ಟರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಎಲ್ಲೋ ದೈವಶಕ್ತಿ ಇದೆ. ಆಮೇಲೆ ಇವತ್ತಿನ ಕಾಲಕ್ಕೆ ಏನೋ ಒಂದು ಬದಲಾವಣೆಗಳು ಬರ್ತಾ ಇದೆ. ಅದನ್ನು ಒಂದು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಒಂದು ಕಥೆನ ಮಾಡಿದ್ದಾರೆ. ಅದೇ ರುದ್ರಕಾಲ. ದಿಗಂತ್ ಅವರು ದೈವಶಕ್ತಿನ ಎಷ್ಟು ನಂಬ್ತಾರೆ? ನಾನು ದೈವಶಕ್ತಿಗಿಂತ ಅಂದರೆ ನಾನು ಒಂದು ಯೂನಿವರ್ಸಲ್ಲಿ ಒಂದು ಪವರ್ನ ನಾನು ನಂಬ್ತೀನಿ. ಸೊ ಈ ಥರದ್ದು ಇದೇ ಒಂದು ಪರ್ಟಿಕ್ಯುಲರ್ ದೇವರಾಗಲಿ ಅಥವಾ ಈ ದೇವರು ಆ ಥರ ಅಲ್ಲ, ನನಗೆಲ್ಲ ಎಲ್ಲೋ ಒಂದು ಶಕ್ತಿ ಇದೆ. ಬಿಕಾಸ್ ಎವ್ರಿಥಿಂಗ್ ಈಸ್ ಅಂದರೆ ನೀವು ನೋಡಿದ್ರೆ ಸೈನ್ಸಲ್ಲೂ ಹೇಳೋದು, ನಿಮಗೆ ಆಟಮ್ಸ್ ಕೂಡ ಅಷ್ಟೇ, ದೇರ್ ಇಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜಿ. ಸೊ ಐ ಬಿಲೀವ್ ಇನ್ ದ್ಯಾಟ್. ಇನ್ನು ಯೋಗರಾಜ್ ಭಟ್ ಸರ್ ಕೂಡ ಹೇಳಿದ್ರು, ಈ ಸಿನಿಮಾದಲ್ಲಿ ಆ್ಯಕ್ಷನ್ ಮಾಡ್ತಿದ್ದಾರೆ, ಇನ್ನೇನೇನು ಸ್ಪೇರ್ ಪಾರ್ಟ್ಸ್ಗಳನ್ನು ಡ್ಯಾಮೇಜ್ ಮಾಡ್ಕೊಳ್ತಾರೋ ಅಂತ. ಖಂಡಿತ ಅಂದರೆ ಕೇರ್ಫುಲ್ಲಾಗಿ ಮಾಡ್ತೀನಿ. ಯಾಕೆಂದರೆ ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಬಟ್ ಕೇರ್ಫುಲ್ಲಾಗಿ ಮಾಡೋಣ ಅಂತ. ಸೊ ಇವಾಗ ಈ ಹಿಂದೆನೂ ಕೂಡ ನಾವೊಂದು ಡೈಜಿ ಅಂತ ಸಿನಿಮಾ ಮಾಡಿದ್ವಿ, ರಮೇಶ್ ಅರವಿಂದ್ ಸರು ನಾನು ಎಲ್ಲ. ಅದರಲ್ಲೂ ಕೂಡ ಆ್ಯಕ್ಷನ್ ಸೀಕ್ವೆನ್ಸ್ ಇತ್ತು, ಅದು ಅಷ್ಟೇ ತುಂಬ ಕೇರ್ಫುಲ್ಲಾಗಿ. ರೋಪ್ ಗೀಪ್ ಎಲ್ಲ ಆ್ಯಕ್ಷನ್ ಸ್ಟಂಟ್ ಎಲ್ಲ ಇತ್ತು, ಅದು ತುಂಬ ಕೇರ್ಫುಲ್ಲಾಗಿ ಮಾಡಿದ್ದೀನಿ. ದಿಗಂತ್ ಅವರು ಆ್ಯಕ್ಷನ್ ಸೀನ್ ಮಾಡ್ತಿದ್ದಾರೆ ಅಂದಾಗ ಟೀಮ್ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರಲ್ಲ ಸರ್ ಈಗ ಸೆಟ್ಟಲ್ಲಿ? ಅದು ನನಗೆ ಗೊತ್ತಿಲ್ಲ, ಗೊತ್ತಿದ್ದಿದ್ರೆ ಇಷ್ಟ ನನಗೆ ಏಟ್ ಆಗ್ತಾ ಇತ್ತಾ? ಇಲ್ಲ, ಈಗ ನೆಕ್ಸ್ಟ್ ಸಿನಿಮಾದಿಂದ ಅಂತೂ ಆಗ್ಲೇ ಆಗ್ತಾರೆ. ಇಲ್ಲ ಅಂದರೆ ಫ್ಯಾನ್ಸ್ ಎಲ್ಲ ಕೇಳ್ತಾರೆ, ಯಾಕೆ ಯಾವಾಗಲೂ ದಿಗಂತ್ ಸರ್ಗೆ ಹೀಗೆ ಮಾಡ್ತಾರೆ ಅನ್ನೋ. ಇಲ್ಲ ಇವಾಗ ಎಲ್ಲರೂ ಕೇರ್ಫುಲ್ ಆಗಿದ್ದಾರೆ. ಸರ್ ಇಂಡಸ್ಟ್ರಿ ಇರಬಹುದು 20 ವರ್ಷ, ನೆನ್ನೆ ಅಷ್ಟೇ ಗಣೇಶ್ ಸರ್ದು ಅವ್ರ ಜರ್ನಿ ಇರ್ಬೋದು, ನಿಮ್ಮ ಜರ್ನಿ ನೆನೆಸ್ಕೊಳ್ಳೋದಾದರೆ? ಅದೇ ನಿನ್ನೆ ಮೊನ್ನೆ ಸ್ಟಾರ್ಟ್ ಆದಾಗಿದೆ. ಇವತ್ತು ನಾವು ಯೋಗರಾಜ್ ಸರ್ನ ಅದೇ ಮಾತಾಡ್ತಾ ಇದ್ವಿ, ಇಷ್ಟು ವರ್ಷ ಆಗೋಯ್ತು ಸರ್ ನಾವು ಮುಂಗಾರು ಮಳೆ ಆಗಿ. ಅಂದರೆ ನಿನ್ನೆ ಮೊನ್ನೆ ಎಲ್ಲೋ ನಾವು ಶೂಟಿಂಗ್ ಹೋಗಿದ್ದೀವಿ, ಯಾವುದೋ ಆ ಡಾಬಾ ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿದ್ದೀವಿ, ಈ ಥರ ನಮಗೆ ತಲೆಯಲ್ಲಿ. ಯಾಕೆಂದರೆ ಇದು ಹೇಗೆ ಕಾಲ ಕಳೆದೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಸಹ ಈಗ ಈ ಜೆನ್ಸಿ ಇರ್ಬೋದು ಅಥವಾ ಯಾವುದಾದ್ರೂ ಜನ್ರೇಷನ್ ಈಗ ಬರ್ತಿರ್ಬೋದು, ಎಲ್ರಿಗೂ ಇಷ್ಟ ಆಗೋವಂಥದ್ದು ಮುಂಗಾರು ಮಳೆ. ಆ ಕ್ಲೈಮ್ಯಾಕ್ಸಲ್ಲಿ ನೀವು ಬರೋವಂಥ ಸೀನು, ಯಾರಿಗೋ ಸಿಗೋ ಹುಡುಗಿ ಅನ್ನೋವಂಥದ್ದು. ಸೊ ರಿಯಲ್ ಲೈಫು ಒಂದು ರಿಯಲಿಸ್ಟಿಕ್ ಅನ್ನೋವಂಥದ್ದು, ಆ ಮೆಚುರಿಟಿ ಬಂದಾಗ ಜೀವನ ಹೇಗೆ ಟರ್ನ್ ಆಗುತ್ತೆ. ದಿಗಂತ್ ಅವರು ಈ ಕ್ಷಣಕ್ಕೆ ಅಂದರೆ 20 ವರ್ಷದ ಹಿಂದೆ ಆಗಿದ್ದಂತಹದ್ದು. ಇಲ್ಲ ನಿಜ, ನಾನು ಅಂದರೆ ಈಗ ಮುಂಗಾರು ಮಳೆ ನಾನು ಮಾಡಲ್ಲ ಅಂತ ಹೇಳಿದ್ದೆ. ಅಂದರೆ ನನಗೆ ಗೊತ್ತಿರಲಿಲ್ಲ, ಯಾರು ಟೀಮ್ ಅವ್ರು ಯಾರೂ ಗೊತ್ತಿರಲಿಲ್ಲ. ಸೊ ಇಮ್ಯಾಜಿನ್, ನಾನು ಅದೇ ಹೇಳ್ತಾ ಇದ್ದೆ, ಈ ಸಿನಿಮಾ ಏನಾರು ನಾನು ಮಾಡಿರಲಿಲ್ಲ ಅಂದಿದ್ರೆ ನಾನು ಇನ್ನೂ ಎಷ್ಟು ವರ್ಷ ಸ್ಟ್ರಗಲ್ ಮಾಡಬೇಕಾಗಿತ್ತೋ. ಅಂದರೆ ಕನ್ನಡ ಜನಕ್ಕೆ ನಾನು ಹತ್ತಿರ ಆಗೋದಕ್ಕೆ, ಅವರಿಗೆ ಒಂದು ಪ್ರೀತಿ ಪಾತ್ರನಾಗೋದಕ್ಕೆ ಎಷ್ಟು ಕಷ್ಟಪಡಬೇಕಾಗಿತ್ತೋ ನನಗೆ ಗೊತ್ತಿಲ್ಲ. ಬಟ್ ನೋಡಿ, ಅದೇ ಒಂದು ಆ ಕ್ಷಣ, ಒಂದು ಆ ಕಾಲ ನಿಮ್ಮನ್ನೆಲ್ಲೋ ಒಂದು ಕರೆಸತ್ತೆ, ಒಂದು ಸಿನಿಮಾನ ಮಾಡಿಸುತ್ತೆ. ಸಡನ್ನಾಗಿ ಆ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಆಮೇಲೆ ನನ್ನ ಕರಿಯರೇ ಚೇಂಜ್ ಆಯಿತು. ಅಲ್ಲಿ ಮುಂಗಾರು ಮಳೆ ಚಿಕ್ಕ ಪಾತ್ರ ಮಾಡಿದ್ದು ನನ್ನ ಕರಿಯರೇ ಚೇಂಜ್ ಆಗೋಯ್ತು. ಸೊ ಹಾಗೆ ಎಲ್ಲ ಹಣೆ ಬರ. ಬಾಲಿವುಡ್ ಸ್ಟಾರಾಗಿ ಕೂಡ ಈಗ ಮಿನಿಸ್ತಾ ಇದ್ದೀರಾ. ಮಾ ಇಂಟಿ ಬಂಗಾರಂ ಟೈಟಲ್ ಕೇಳಿದ ತಕ್ಷಣ ಎಲ್ಲರೂ ಎಕ್ಸೈಟ್ ಆಗಿದ್ರು. ಇನ್ನು ನಿಮ್ಮ ಒಂದು ಗ್ಲಿಮ್ಸ್ ನೋಡಿದ ತಕ್ಷಣ ಎಲ್ಲರೂ ಸಹ ಫಿದಾ ಆಗ್ಬಿಟ್ರು ಸರ್. ನೋಡಿದೆ ನಾನೇ ಮಾಡಿದ್ದೀನಿ. ಕಾಮೆಂಟ್ಸ್ ನೋಡಿದೆ. ಅದೇ ನಂಗೆ ಸಮಂತನೂ ಕೇಳಿದ್ರು, ಏನು ದೂತ್ ಬೇಡ ಅಂತ ಸುಮಾರು ಜನ ಹಾಕಿದ್ದಾರೆ, ಈ ವಾಟ್ ಈಸ್ ದೂತ್ ಬೇಡ ಅಂದ್ಲು. ಆಮೇಲೆ ನಾನು ಹೇಳಿದೆ, ಇಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಇಲ್ಲ ನನ್ನ ಗಾಳಿಪಟ ಸಿನಿಮಾದಲ್ಲಿ ನನ್ನ ಜನ ಈ ಥರ ದೂತ್ ಬೇಡ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ಅದು ಕಮೆಂಟ್ ಅಂತ ನಾನು ಹೇಳಿದೆ. ಆಮೇಲೆ ಹೇಳಿದೆ, ನಮ್ಮ ಕನ್ನಡಿಗರು ತುಂಬ ಜನ ನಿಮ್ಮ ಫ್ಯಾನ್ಸ್ ಇದ್ದಾರೆ, ಸೊ ಅವರೆಲ್ಲ ಕಮೆಂಟ್ ಮಾಡಿರೋದು ಅಂತ ಹೇಳಿದೆ. ಈಗ ಸರ್ ಬೆಂಗಳೂರಿಗೆ ಅವ್ರನ್ನ ಯಾವಾಗ ಕರ್ಕೊಂಬರ್ತೀರಾ ಪ್ರಮೋಷನ್ಗೆ, ಸಿನಿಮಾ ಪ್ರಮೋಷನ್ಗೆ? ಖಂಡಿತ, ನಾನು ಅದೇ ಕೇಳಿದೆ, ನೀವು ಬೆಂಗಳೂರು ಪ್ರಮೋಷನ್ ಯಾವಾಗಿದೆ ಹೇಳಿ, ಆವಾಗ ಒಂದು ಗ್ರ್ಯಾಂಡಾಗಿ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತಲೇ ಹೇಳಿದ್ದೀನಿ. ಆ ಸಿನಿಮಾ May 15th ರಿಲೀಸ್ ಆಗ್ತಾ ಇದೆ. ಸೊ ನೋಡೋಣ ಅವ್ರ ಟೀಮ್ ಅವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತ. ನಮ್ಮೂರೇ ಸರ್ ಶಿವಮೊಗ್ಗ, ನಿಮ್ಮೂರಾದ್ರೂ ಸಹ ಅಲ್ಲಿ ಒಂದು ಸೀನ್ಸ್. ನಾನು ಶಿವಮೊಗ್ಗ ಅಲ್ಲ, ಬಟ್ ಆ್ಯಸ್ ಎ ಕನ್ನಡದವ್ರಾಗ್ಬಿಟ್ಟು ಹೇಳಿದೆ. ಸೊ ನೀವು ಶಿವಮೊಗ್ಗದವರಾಗಿ ಇಲ್ಲಿ ಕೂಡ ಶೂಟಿಂಗ್ ಮಾಡಿದ್ರು. ಸೊ ಆ ಸೀನಲ್ಲಿ ನೀವು ಇದ್ರೋ ಇಲ್ವೋ? ಇಲ್ಲ, ನಾನಿರಲಿಲ್ಲ. ನಾನು ಅದೇ ಕೇಳಿದೆ. ನಾನು ಅಂದರೆ ನಮ್ಮೂರಲ್ಲೇ ಶೂಟ್ ಮಾಡ್ತಾ ಇದ್ದೀರಾ, ಅದು ನಾನು ತೆಲುಗು ಸಿನಿಮಾ ಮಾಡೋದು ತುಂಬ ಅಪರೂಪ. ಅದರಲ್ಲಿ ನಾನು ಸಿನಿಮಾ ಮಾಡ್ತಾ ಇರೋ ಸಿನಿಮಾದ್ದು ಶೂಟಿಂಗು ನಮ್ಮೂರಲ್ಲಿ ನಡೀತಾ ಇದೆ. ಅದು ನಾನು ಬೆಂಗಳೂರು, ಅಂದರೆ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದವನಲ್ಲ, ತೀರ್ಥಹಳ್ಳಿಯವನು. ಅವ್ರು ತೀರ್ಥಹಳ್ಳಿಗೆ ಹೋಗಿ ಶೂಟ್ ಮಾಡ್ತಾಯಿದ್ದಾರೆ, ಬಟ್ ಆ ಶೆಡ್ಯೂಲ್ ನಾನು ಇರಲಿಲ್ಲ. ನಾನು ಅದೇ ಕೇಳಿದೆ, ನಾನು ಒಂದಾರು ಸೀನ್ ಕೊಡೋದಲ್ವಾ, ಅಟ್ಲೀಸ್ಟ್ ತೀರ್ಥಹಳ್ಳಿಲಿ ನಾನು ಅಂದರೆ ಸಮಂತ ಜೊತೆ ಮೂವಿ ಮಾಡ್ತಾಯಿದ್ದೀನಿ ಅಂತ ಅಲ್ಲಿ ತೋರಿಸ್ತಾ ಇದ್ದೆ ಅಂತ ಅವ್ರು ಹೇಳಿದ್ರು. ನಾವು ಟ್ರೈ ಮಾಡಿದ್ವಿ, ಬಟ್ ಅಲ್ಲಿ ಯಾವುದೂ ಮ್ಯಾಚ್ ಆಗಲಿಲ್ಲ. ಸೊ ಹಾಗಾಗಿ ಮಾಡೋಕ್ಕಾಗಿಲ್ಲ ಅದನ್ನು.
ಈಗ ಸರ್ ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಒಬ್ಬರಿಂದ ಕಲಿಯುವಂಥದ್ದು ಏನಾದರೂ ಇರುತ್ತೆ. ಸೊ ಸ್ಯಾಮಿಂದ ನೀವೇನು ಒಂದು ಇಷ್ಟಪಟ್ಟು? ತುಂಬ ಹಾರ್ಡ್ ವರ್ಕಿಂಗು, ಅಂದರೆ ಆ ಥರ ಹಾರ್ಡ್ ವರ್ಕಿಂಗ್ ಅಂದರೆ ಅವರಿಗೆ ತುಂಬ ಇಲ್ಲಿ ಯಾವುದೋ ಒಂದು ಕ್ಲೋತಿಂಗ್ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವುದೋ ಒಂದು ಪಿಕಲ್ ಬಾಲ್ ಟೀಮ್ ಮಾಡ್ತಾ ಇದ್ದಾರೆ, ಅಲ್ಲಿ ಬಾಂಬೆಲಿ ಇನ್ನೊಂದೇನೋ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಶೂಟಿಂಗ್ ಮುಗಿಸಿ ಮಧ್ಯಾಹ್ನ ಬಾಂಬೆಗೆ ಹೋಗ್ತಾರೆ, ರಾತ್ರಿ ಮತ್ತೆ ಹೈದರಾಬಾದಿಗೆ ಬರ್ತಾರೆ. ನಾನು ಅಷ್ಟು ಹಾರ್ಡ್ ವರ್ಕಿಂಗು, ಅಷ್ಟು ಡೆಡಿಕೇಟೆಡ್ಡು, ಅಷ್ಟು ಅಂದರೆ ಈ ಏನಂತಾರೆ ಗುರಿನ ಗೋಲ್ ಓರಿಯೆಂಟೆಡ್ ನಾನು ನೋಡಲೇ ಇಲ್ಲ. ಐಂದ್ರಿತಾ ಅವ್ರು ಏನು ಹೇಳಿದ್ರು, ಆ ಪ್ರಾಜೆಕ್ಟ್ ಇರ್ಬೋದು, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಐಂದ್ರಿತಾ ಆಲ್ವೇಸ್ ನಿನಗೆ ಕತೆ ಇಷ್ಟ ಆಯ್ತಾ ಖಂಡಿತ ಮಾಡು ಅನ್ನೋ ಥರ ಒಂದು ಸಪೋರ್ಟೇ ಯಾವತ್ತೂ ಕೊಟ್ಟಿರೋದು. ಸೊ ಅದೇ ರೀತಿ ಈ ರುದ್ರಕಾಲಕ್ಕಿರ್ಬೋದು, ಮಾ ಇಂಟಿ ಬಂಗಾರಮ್ಮ, ಹರ್ ಸಪೋರ್ಟ್ ಇಸ್ ಆಲ್ವೇಸ್ ದೇ.